ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪ್ರಾರ್ಥನೆ ನೆರವೇರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಸಮಾಧಿ ಹಬ್ಬ ಆಚರಿಸಿದರು. ಪ್ರತಿ ವರ್ಷ ನವೆಂಬರ್ 2ರಂದು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ಅದರಂತೆಯೇ ಸಮಾಧಿಗಳಿಗೆ ಬಣ್ಣ ಸುಣ್ಣ ಬಳಿದು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಭಾನುವಾರ ಸಂಜೆ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾ ಎಂ ವೆನ್ಸಿನ್ ದಿವ್ಯ ಬಲಿಪೂಜೆ ನೆರವೇರಿಸಿದರು. ಈ ಸಮಯದಲ್ಲಿ ಫಾದರ್ ಸಂಥಿಯಾಗೋ, ಫಾದರ್ ಪ್ರಕಾಶ್, ಫಾದರ್ ಫಾಕ್ಯರಾಜ್, ಫಾದರ್ ಸಗಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು. ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು. ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನ ಸೆಳೆದರು. ಈ ಮೂಲಕ ಸಮಾಧಿ ಹಬ್ಬವನ್ನು ಆಚರಿಸಲಾಯಿತು. ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪ್ರಾರ್ಥನೆ ನೆರವೇರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಸಮಾಧಿ ಹಬ್ಬ ಆಚರಿಸಿದರು. ಪ್ರತಿ ವರ್ಷ ನವೆಂಬರ್ 2ರಂದು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ಅದರಂತೆಯೇ ಸಮಾಧಿಗಳಿಗೆ ಬಣ್ಣ ಸುಣ್ಣ ಬಳಿದು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಭಾನುವಾರ ಸಂಜೆ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾ ಎಂ ವೆನ್ಸಿನ್ ದಿವ್ಯ ಬಲಿಪೂಜೆ ನೆರವೇರಿಸಿದರು. ಈ ಸಮಯದಲ್ಲಿ ಫಾದರ್ ಸಂಥಿಯಾಗೋ, ಫಾದರ್ ಪ್ರಕಾಶ್, ಫಾದರ್ ಫಾಕ್ಯರಾಜ್, ಫಾದರ್ ಸಗಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು. ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು. ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನ ಸೆಳೆದರು. ಈ ಮೂಲಕ ಸಮಾಧಿ ಹಬ್ಬವನ್ನು ಆಚರಿಸಲಾಯಿತು. ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ಅದರಂತೆಯೇ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾ ಎಂ ವೆನ್ಸಿನ್ ದಿವ್ಯ ಬಲಿಪೂಜೆ ನೆರವೇರಿಸಿದರು. ಈ ಸಮಯದಲ್ಲಿ ಫಾದರ್ ಸಂಥಿಯಾಗೋ, ಫಾದರ್ ಪ್ರಕಾಶ್, ಫಾದರ್ ಫಾಕ್ಯರಾಜ್, ಫಾದರ್ ಸಗಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು. ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು. ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನ ಸೆಳೆದರು. ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪ್ರಾರ್ಥನೆ ನೆರವೇರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಸಮಾಧಿ ಹಬ್ಬ ಆಚರಿಸಿದರು. ಪ್ರತಿ ವರ್ಷ ನವೆಂಬರ್ 2ರಂದು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ. ಅದರಂತೆಯೇ ಸಮಾಧಿಗಳಿಗೆ ಬಣ್ಣ ಸುಣ್ಣ ಬಳಿದು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಭಾನುವಾರ ಸಂಜೆ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾ ಎಂ ವೆನ್ಸಿನ್ ದಿವ್ಯ ಬಲಿಪೂಜೆ ನೆರವೇರಿಸಿದರು. ಈ ಸಮಯದಲ್ಲಿ ಫಾದರ್ ಸಂಥಿಯಾಗೋ, ಫಾದರ್ ಪ್ರಕಾಶ್, ಫಾದರ್ ಫಾಕ್ಯರಾಜ್, ಫಾದರ್ ಸಗಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು. ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು. ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನ ಸೆಳೆದರು. ಈ ಮೂಲಕ ಸಮಾಧಿ ಹಬ್ಬವನ್ನು ಆಚರಿಸಲಾಯಿತು.